ಹಾಯ್ ಫ್ರೆಂಡ್ಸ್, ನಾವಿವತ್ತು ಚಪಾತಿಗೆ ಗ್ರೇವಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಅದು ಯಾವ ಗ್ರೇವಿ ಅಂದರೆ ಕ್ಯಾಪ್ಸಿಕಮ್, ರೆಡ್ ಬೆಲ್ ಪೆಪ್ಪರ್ಸ್, ಯೆಲ್ಲೋ ಬೆಲ್ ಪೆಪ್ಪರ್ಸ್ ಹಾಕಿ ಮಾಡೋಂಥದ್ದು. ಇದಕ್ಕೆ ನಾವು 3 ಈರುಳ್ಳಿ, 3 ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇದು ಬೇಬಿ ಕಾರ್ನು. ನೋಡಿ ಕ್ಯಾಪ್ಸಿಕಮ್, ರೆಡ್ ಬೆಲ್ ಪೆಪ್ಪರ್ಸ್ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ. ಇದಕ್ಕೆ ನಾನೀಗ 3 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಪ್ರೀತಿ ಫುಡ್ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಲೈಕ್ ಮಾಡಿ. ನೋಡಿ ವಿಡಿಯೋ ಫುಲ್ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ನೋಡಿ ಈಗ ಆನಿಯನ್ ಫ್ರೈ ಆದಮೇಲೆ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಗೋಲ್ಡನ್ ಬ್ರೌನ್ ಆಗಬೇಕು ಸ್ವಲ್ಪ. ಈಗ ಇದಕ್ಕೆ ಒಂದು 10 ಕ್ಯಾಶ್ಯೂ ಹಾಕಿದ್ದೀನಿ, ಕ್ಯಾಶ್ಯೂ ನಟ್ ಹಾಕಿದ್ದೀನಿ. 1 ರಿಂದ 1.5 ಸ್ಪೂನ್ ಅಚ್ಕಾರದ ಪುಡಿ ಹಾಕಿ ಲೈಟಾಗಿ ಸೌಟೆ ಮಾಡ್ಕೊಳ್ಳಿ. ಅದೊಂದು ಸೈಡ್ ತಣ್ಣಗಾಗಕ್ಕೆ ತೆಗೆದಿಟ್ಟು ಇನ್ನೊಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಬೇ ಲೀವ್ಸ್ ಹಾಕಿ ನಾವೇನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಕ್ಯಾಪ್ಸಿಕಮ್ಮು, ಬೆಲ್ ಪೆಪ್ಪರ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸಾಫ್ಟ್ ಆಗೋ ತನಕ. ಬೇಬಿ ಕಾರ್ನ್ನ ಫಸ್ಟಿಗೆ ಹಾಕಬಾರ್ದು, ಅದು ಸ್ವಲ್ಪ ಬೇಗ ಬೆಂದ್ಬಿಡುತ್ತೆ. ಹಾಗಾಗಿ ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಆದಮೇಲೆ ಹಾಕಬೇಕು. ಈ ಕ್ಯಾಪ್ಸಿಕಮ್ ಬೇಗ ಫ್ರೈ ಆಗಬೇಕಂದ್ರೆ ನಾವು ಒಂದು ಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ. ಸಾಲ್ಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊತಾ ಇದ್ದೀನಿ. ನೋಡಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸಾಫ್ಟ್ ಬೆಲ್ ಪೆಪ್ಪರ್ಸ್ ಎಲ್ಲ ಸಾಫ್ಟ್ ಆದಮೇಲೆ ನಾವೇನು ಮಾಡಬೇಕು, ಈ ಬೇಬಿ ಕಾರ್ನ ಉದ್ದುದ್ದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ನೋಡಿ ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ತುಂಬ ಫ್ರೈ ಮಾಡೋದು ಬೇಡ ಇದಕ್ಕೇನು. ಹಾಗೆ ಅದು ತಣ್ಣಗಾದ್ಮೇಲೆ ಆ ಪೇಸ್ಟ್ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಅದು ಹಾಕಿ ನೀರು ಎಷ್ಟು ಬೇಕೋ ನೋಡ್ಕೊಂಡು ನೀರು ಹಾಕ್ಕೊಬೇಕು. ನೋಡಿ ಅದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ನೀರು ಹಾಕ್ಕೊಬಾರ್ದು, ಯಾಕಂದರೆ ಕ್ಯಾಪ್ಸಿಕಮ್ ಬೇಗ ಬೆಂದೋಗ್ಬಿಡುತ್ತೆ ಆಮೇಲೆ. ಅದಕ್ಕೆ ಮೀಡಿಯಮ್ ಆಗಿ ನೀರು ಹಾಕ್ಕೊಂಡಿದ್ದೀನಿ ನಾನು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲೇ ಇಟ್ಟಿರಬೇಕು. ನೋಡಿ ಚೆನ್ನಾಗಿ ಕೊದಿತಾ ಇದೆ. ಈಗ ಇದಕ್ಕೆ ನಾನು ಗರಂ ಮಸಾಲ ಹಾಕ್ತಿದ್ದೀನಿ. MTR ಗರಂ ಮಸಾಲ ಹಾಕಿ ಟೇಸ್ಟ್ ಬರುತ್ತೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಬಿಟ್ಟು ಲೋ ಫ್ಲೇಮ್ ಮಾಡ್ಕೊಬೇಕು. ಲೋ ಫ್ಲೇಮ್ ಮಾಡಿ ಲಿಡ್ನ ಒಂದು 5 ಮಿನಿಟ್ಸ್ ಮುಚ್ಚಿಟ್ಬಿಡಿ ಲಿಡ್ ಹಾಕಿ. ಇನ್ನೊಂದು ಕಡೆ ನಾನು ಗ್ರೇವಿಗೆ ಮೇನ್ ಡಿಶ್ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಹಿಟ್ಟಿಗೆ ಒಂಚೂರು ಸಕ್ಕರೆ ಹಾಕಿ ಕಲಸಿಟ್ಕೊಂಡ್ರೆ ಚಪಾತಿ ಸಾಫ್ಟಾಗಿ ಬರುತ್ತೆ, ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ನೋಡಿ ಸುಟ್ಕೊತಾ ಇದ್ದೀನಿ ಚಪಾತಿನ. ಹಾಗೆ ಪ್ರೀತಿ ಫುಡ್ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಮೇನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಚಪಾತಿನ ಮಡಚಿ ಉಜ್ಜಿರೋ ಚಪಾತಿ ಇದು. ಬಟ್ ಈ ಗ್ರೇವಿ ಬಂದ್ಬಿಟ್ಟು ಮಕ್ಕಳು ಲಂಚ್ ಬಾಕ್ಸಿಗೆ ಕಟ್ಟಿದ್ರೆ ಕ್ಲೀನಾಗಿ ತಿನ್ಕೊಂಬರ್ತಾರೆ. ಟೇಸ್ಟಿಯಾಗಿರುತ್ತೆ ಗ್ರೇವಿ ಇದು, ಹಾಗೂ ಹೆಲ್ತಿ ಗ್ರೇವಿ. ಕ್ಯಾಪ್ಸಿಕಮ್ ಎಲ್ಲ ತುಂಬ ಒಳ್ಳೆಯದು ಮಕ್ಕಳಿಗೆ, ದೊಡ್ಡವರಿಗೂ ಕೂಡ ಭಾಳ ಒಳ್ಳೆಯದು. ಈ ಥರ ಗ್ರೇವಿ ಮಾಡಿದ್ರೆ ಚಪಾತಿ ಒಂದು ತಿನ್ನೋ ಬದಲು 2 ಚಪಾತಿ ತಿಂತಾರೆ ಮಕ್ಕಳು. ನೋಡಿ ಬೇಕಾರೆ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಬೇಕಾರೆ. ನೋಡಿ ಚೆನ್ನಾಗಾಗಿದೆ ಈಗ ಚಪಾತಿ. ಇದನ್ನು ತೆಗೆದಿಟ್ಕೊಳ್ಳೋಣ. ಅದೇ ತವಾದಲ್ಲಿ ಚೂರು ಎಣ್ಣೆ ಹಾಕಿ, ನಂದು ಮನೆಯಲ್ಲೇ ಮಾಡಿರೋಂಥ ಪನ್ನೀರ್ ಇದು, ಕಟ್ ಮಾಡಿಟ್ಟಿದ್ದೆ, ಹೋಮ್-ಮೇಡ್ ಪನ್ನೀರ್. ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಬೇಕು. ಲೈಟ್ ಬ್ರೌನ್ ಆದರೆ ಸಾಕು, ತುಂಬಾ ಫ್ರೈ ಆಗಿಬಿಟ್ರೆ ಒಂಥರ ರಬ್ಬರ್ ಥರ ಆಗ್ಬಿಡುತ್ತೆ. ಸೊ ಲೈಟಾಗಿ ಮಾಡ್ಕೊಬೇಕು ಇದನ್ನು. ನೋಡಿ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಹಾಗೆ ಪ್ರೀತಿ ಫುಡ್ ವ್ಲಾಗ್ನ ಲೈಕ್ ಮಾಡಿ ಫ್ರೆಂಡ್ಸ್. ನಿಮಗಿಷ್ಟ ಆದರೆ ಕಮೆಂಟ್ ಮಾಡಿ, ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಆ ಗ್ರೇವಿ ಏನು ರೆಡಿಯಾಗಿದೆ ಅದಕ್ಕೆ ಈಗ ಪನ್ನೀರ್ನೆಲ್ಲ ಕ್ಯೂಬ್ಸ್ ಆಗಿರೋದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಗ್ರೇವಿ. ಡೈಲಿ ಬರೀ ಒಂದೇ ಥರ ಮಾಡೋ ಬದಲು ಈ ಥರ ಡಿಫ್ರೆಂಟಾಗಿ ಮಾಡಿದ್ರೆ ಮಕ್ಳಿಗೂ ಇಷ್ಟಪಡ್ತಾರೆ, ದೊಡ್ಡವರಿಗೂ ಕೂಡ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈಗ ಇದನ್ನು ಪ್ಲೇಟಿಗೆ ಸರ್ವ್ ಮಾಡಿದ್ರೆ ಟೇಸ್ಟಿ ಕ್ಯಾಪ್ಸಿಕಮ್ ಬೇಬಿ ಕಾರ್ನ್ ಗ್ರೇವಿ ಈಸ್ ರೆಡಿ. ಬನ್ನಿ ತಿನ್ನೋಣ.
ನೋಡಿ ಎಷ್ಟು ಚೆನ್ನಾಗಿದೆ ಗ್ರೇವಿ. ಥ್ಯಾಂಕ್ ಯು.